ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರೇಷ್ಮಾಸ್ ಕಿಚನ್. ಯಾರೆಲ್ಲ ಹೊಸಬ್ರಿದ್ದೀರಾ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ತುಂಬ ರುಚಿಕರವಾದಂತಹ ನೀವು ಯಾವತ್ತೂ ತಿಂದಿರದಂತಹ ಚಿಕನ್ ಮಸಾಲ ರೆಸಿಪಿಯನ್ನು ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ. ನಾವಿವಾಗ ಚಿಕನ್ ಮಸಾಲ ಫ್ರೈಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ನೋಡುವ. ನಾನಿಲ್ಲಿ ಮೊದಲಿಗೆ 2 ಲೆಗ್ ಪೀಸನ್ನು ತಗೊಂಡಿರುವಂಥದ್ದು. ನಿಮಗೆ ಲೆಗ್ ಪೀಸ್ ಬೇಡ ಅಥವಾ ಬೇರೆ ಪೀಸಸ್ ಬೇಕು ಅಂತಂದರೆ ಬೇರೆ ಪೀಸಸಲ್ಲೂ ಕೂಡ ಈ ಥರ ಮಾಡ್ಕೋಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ 2 ಲೆಗ್ ಪೀಸನ್ನು ತಗೊಂಡಿದ್ದೇನೆ. ನಿಮಗೇನಾದರೂ ಜಾಸ್ತಿ ಲೆಗ್ ಪೀಸ್ ಬೇಕಿದ್ರೆ ಜಾಸ್ತಿ ತಗೊಳ್ಳಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ತಗೊಳ್ಳಿ. ಸೊ 2 ಲೆಗ್ ಪೀಸಿಗೆ ನಾನಿಲ್ಲಿ 15 ಮೆಣಸನ್ನು ತಗೊಂಡಿರುವಂಥದ್ದು. ಇನ್ನು ನೀವಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿ ಮೆಣಸನ್ನು ತಗೊಂಡ್ರೆ ಆಯಿತು. ಇನ್ನು ನಾನಿಲ್ಲಿ ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ನೋಡಿ, ಹುಣಸೆ ಹಣ್ಣು ನಾನಿಲ್ಲಿ ಜಾಸ್ತಿ ತಗೊಂಡಿದ್ದೇನೆ. ಯಾಕೆ ಅಂತಂದರೆ ಇಲ್ಲಿ ನಾವು ಮೆಣಸಲ್ಲೇ ಮಾಡೋ ಕಾರಣ ಅದು ಖಾರ ಬರುತ್ತಲ್ವ, ಅದಕ್ಕೋಸ್ಕರ ಹುಣಸೆ ಹಣ್ಣನ್ನು ನಾನೊಂಚೂರು ಜಾಸ್ತಿ ತಗೊಂಡಿದ್ದೇನೆ. ಇಲ್ಲಿ ನಾನು ಅರ್ಧ ಕಪ್ನಷ್ಟು ಎಣ್ಣೆನ ತಗೊಂಡಿರುವಂಥದ್ದು. ನಾನಿಲ್ಲಿ ಸನ್ಫ್ಲವರದ್ದು ವುಡನ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತಗೊಂಡಿದ್ದೇನೆ. ನೀವು ಕೋಕೋನಟ್ ಆಯಿಲಲ್ಲೂ ಮಾಡ್ಕೋಬಹುದು, ಬೇರೆ ಯಾವ ಆಯಿಲ್ ಬೇಕೋ ಅದರಲ್ಲೂ ಮಾಡ್ಕೋಬಹುದು. ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ, ಇದು ಕೊನೆಗೆ ಹಾಕಲಿಕ್ಕೆ. ಹಾಗೆಯೇ ನಾನಿಲ್ಲಿ ಅರಿಶಿನ ಪುಡಿಯನ್ನು ತಗೊಂಡಿದ್ದೇನೆ. ಆಮೇಲೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಸಾಸಿವೆನ ತಗೊಂಡಿದ್ದೇನೆ. ನೋಡಿ, ಸಾಸಿವೆನ ಜಾಸ್ತಿ ತಗೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಕಹಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ತಗೊಳ್ಳಿ. ನಾನಿಲ್ಲಿ ಬರೀ ಅರ್ಧನೇ ಟೇಬಲ್ ಸ್ಪೂನಷ್ಟು ತಗೊಂಡಿರುವಂಥದ್ದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಿಮಗೆ ಮನೆಯಲ್ಲೇ ಚಿಕನ್ ಮಸಾಲ ಫ್ರೈಯನ್ನು ಮಾಡ್ಕೋಬಹುದು. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡುವ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಸ್ಟವನ್ನು ಹಚ್ಕೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೇನೆ. ಎಣ್ಣೆನ ನಾನು ಪೂರ್ತಿಯಾಗಿ ಹಾಕೋತಾ ಇಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಇನ್ನೂ ಸ್ವಲ್ಪ ನಾನು ಎತ್ತಿಟ್ಟುಕೊಂಡಿದ್ದೇನೆ. ಇವಾಗ ಇದು ಒಂಚೂರು ಬಿಸಿ ಆಗಬೇಕು, ಯಾಕೆಂತಂದರೆ ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಚಿಕನನ್ನು ಹಾಕ್ಕೋಬೇಕು. ಹಾಗೇ ಹಾಕ್ಕೊಳ್ಳಿಕ್ಕೆ ಇಲ್ಲ, ಯಾಕೆಂತಂದರೆ ಎಣ್ಣೆ ಬಿಸಿ ಆಗಬೇಕಲ್ವ, ಅದಕ್ಕೋಸ್ಕರ. ಇವಾಗ ನಾವು ಇದಕ್ಕೆ ಆವಾಗಲೇ ತೋರಿಸಿರುವಂತಹ 2 ಲೆಗ್ ಪೀಸ್ ಇದೆಯಲ್ಲ, ಅದನ್ನು ನಾವು ಇದಕ್ಕೆ ಹಾಕುವ. ನೋಡಿ, ಇಲ್ಲಿ ನಾನು ಹಾಕ್ತಾ ಇದ್ದೇನೆ. ಮೆಲ್ಲ ಹಾಕಿ, ಯಾಕಂತಂದರೆ ಚಿಕನಲ್ಲಿ ನೀರಿರುತ್ತಲ್ಲ, ಅದೇನಾಗುತ್ತೆ, ಸಿಡಿಯುತ್ತೆ. ಇವಾಗ ನಾನು 2 ಲೆಗ್ ಪೀಸನ್ನು ಹಾಕ್ಕೊಂಡಿದ್ದೇನೆ ಅಲ್ವಾ. ಇವಾಗ ಇದು ಒಂಚೂರು ಬೇಯಬೇಕು. ಆಮೇಲೆ ಇದನ್ನು ನಾವು ಸೌಟಲ್ಲಿ ತಿರುಚಿ ಹಾಕಬೇಕು, ಆವಾಗ ಎಲ್ಲ ಕಡೆ ಬೇಯುತ್ತೆ, ಅದಕ್ಕೋಸ್ಕರ. ಸೊ ನಾನು ಇದನ್ನು ತಿರುಚಿ ಹಾಕ್ತಾ ಇದ್ದೇನೆ. ನೋಡಿ, ಇದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು, ಯಾಕಂತಂದರೆ ಲೆಗ್ ಪೀಸ್ ಅಲ್ವಾ, ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೆಂದಿರುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಇದು ರೆಡಿಯಾಗಿದೆ. ಈಗ ನಾನು ಒಂದು ತವನ ತಗೊಂಡಿದ್ದೇನೆ. ನೋಡಿ, ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಸ್ಟವನ್ನು ಹಚ್ಚಿ ನಾನಿವಾಗ ಇದಕ್ಕೆ 15 ಮೆಣಸು, ಅವಾಗಲೇ ತೋರಿಸಿರುವಂಥ 15 ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು, ಇಲ್ಲಾಂದರೆ ಲೋ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿಕ್ಕೆ ಹೋಗಬೇಡಿ. ಇದನ್ನು ನಾವು ಸ್ವಲ್ಪ ಹೊತ್ತು ಹುರ್ಕೊಳ್ಳುವ. ಈಗ ಇದು ರೆಡಿಯಾಗಿದೆ. ಇವಾಗ ನಾವಿದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡುವ. ತಣ್ಣಗಾದ್ಮೇಲೆ ನಾವಿದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು. ನಾನಿವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ, ಅದಕ್ಕೆ ತಣ್ಣಗಾಗಿರುವಂತಹ ಮೆಣಸನ್ನು ಹಾಕೋತಾ ಇದ್ದೇನೆ. ಬಿಸಿಯಾಗಿದ್ದಾಗಲೇ ಹಾಕೋಬಾರ್ದು, ತಣ್ಣಗಾದ್ಮೇಲೆ ಹಾಕೋಬೇಕು. ಇವಾಗ ನಾನಿಲ್ಲಿ ಸ್ವಲ್ಪನೇ ಹಾಕೊಂಡು ಪೂರ್ತಿಯಾಗಿ ಹಾಕೊಂಡಿದ್ದೇನೆ, ನೋಡ್ಬೋದು. ಇವಾಗ ನಾನು ಇದಕ್ಕೆ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೇನೆ. ಇನ್ನೊಂದು ವಿಷಯ, ನಿಮಗೆ ತೀರಾ ಖಾರ ಬೇಕು ಅಂತಾದರೆ ನೀವು ಹುಣಸೆ ಹಣ್ಣನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆದರೆ ನೀವು ಇಷ್ಟು ಪ್ರಮಾಣದಲ್ಲಿ ಹುಣಸೆ ಹಣ್ಣನ್ನು ಹಾಕಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು ಸಾಸಿವೆನ ಹಾಕ್ಕೊಂಡಿದ್ದೇನೆ, ಹಾಗೆಯೇ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ನೀರನ್ನು ಹಾಕೋತಾ ಇದ್ದೇನೆ. ನೀರನ್ನು ಹಾಕೋಬೇಕಾದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಮಗಿಲ್ಲಿ ಮಸಾಲೆ ತುಂಬ ದಪ್ಪಾಗಿ ಬೇಕು, ತೆಳುವಾಗಿ ಬೇಡ, ಯಾಕಂತಂದರೆ ಚಿಕನಿಗೆ ಹಿಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೇನೆ. ಹಾಗಿದ್ರೆ ಗ್ರೈಂಡ್ ಮಾಡುವ ಬನ್ನಿ. ಚಿಕನ್ ಮಸಾಲ ರೆಡಿಯಾಗಿದೆ, ನೋಡ್ಬೋದು ಯಾವ ಥರ ಆಗಿದೆ ಅಂತ. ದಪ್ಪ ಆಗಿದೆ, ತೆಳುವಾಗಲಿಲ್ಲ. ಮಸಾಲೆ ಇಷ್ಟು ದಪ್ಪ ಇದ್ರೆ ಸಾಕು. ಇವಾಗ ನಾವು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳುವ. ನೋಡಿ, ಉಪ್ಪನ್ನು ನಾನಿಲ್ಲಿ ಚಿಕನಿಗೂ ಹಾಗೆ ಮಸಾಲೆಗೂ ಎರಡಕ್ಕೂ ಸಮ ಆಗುವ ಥರ ನಾನಿಲ್ಲಿ ಹಾಕೋತಾ ಇದ್ದೇನೆ. ಅಂದರೆ ನೋಡ್ಕೊಂಡು ನೀವು ಹಾಕ್ಕೋಬೇಕು, ಯಾಕಂತಂದರೆ ನಾವು ಚಿಕನಿಗೆ ಆಲ್ರೆಡಿ ಉಪ್ಪನ್ನು ಹಾಕ್ಕೊಳ್ಳಿಲ್ಲ, ಅದಕ್ಕೋಸ್ಕರ ಎರಡಕ್ಕೂ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನಿಲ್ಲಿ ಹಾಕೋತಾ ಇದ್ದೇನೆ, ನೀವು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ, ನಾನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಏನಾಗುತ್ತೆ, ಈ ಮಸಾಲೆಗೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಒಂದು 2-3 ನಿಮಿಷ ನಾನು ಇದನ್ನು ಹೀಗೇ ಮಿಕ್ಸ್ ಮಾಡ್ಕೊಂಡಿದ್ದೇನೆ, ಯಾಕಂತಂದರೆ ಚೆನ್ನಾಗಿ ಹೀರ್ಕೊಳ್ಳಿ ಮಸಾಲೆ ಉಪ್ಪನ್ನು ಅಂತ. ಸೊ ಇವಾಗ ನಮ್ಮದು ಮಸಾಲೆ ರೆಡಿಯಾಗಿದೆ.
ಇನ್ನು ನಾವು ಈ ಮಸಾಲೆಗೆ ಅವಾಗಲೇ ಬೇಯಿಸಿಟ್ಕೊಂಡಿರುವಂತಹ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಪ್ಲೇಟಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ನಿಮಗೆ ಬೇಕಿದ್ರೆ ಮಸಾಲೆ ರೆಡಿ ಮಾಡ್ಕೊಂಡಿರುವಂತಹ ಬೌಲ್ ಇದೆಯಲ್ವಾ, ಅದರಲ್ಲೇ ಬೇಕಿದ್ರೂ ಮಿಕ್ಸ್ ಮಾಡ್ಕೋಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ನಾನು ಈ ಥರ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಯಾಕೆಂತಂದ್ರೆ ಈ ಚಿಕನ್ ಮಸಾಲೆನ ಹೀರ್ಕೋಬೇಕಲ್ವಾ, ಅದಕ್ಕೋಸ್ಕರ. ಇಲ್ಲಿ ಚಿಕನ್ ಪೂರ್ತಿಯಾಗಿ ಕವರ್ ಆಗಬೇಕು. ಹಾಗೇನೆ ಇನ್ನೊಂದು ವಿಷಯ, ಇಲ್ಲಿ ಉಳಿದಿರುವಂತಹ ಮಸಾಲೆನ ನಾವು ವೇಸ್ಟ್ ಮಾಡಲಿಕ್ಕಿಲ್ಲ, ಇದಕ್ಕೆ ಹಾಕೊಳ್ಬೇಕು. ಯಾಕೆಂತಂದ್ರೆ ಇಲ್ಲಿ ಮಸಾಲೆನೇ ನಮಗೆ ಮುಖ್ಯ ಆಗಿರುವಂಥದ್ದು. ಹಾಗಾಗಿ ನೋಡಿ, ಇದನ್ನು ನಾನು ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಕೋತೇನೆ. ಚಿಕನ್ ಮಸಾಲೆನ ಹೀರ್ಕೋಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ಇವಾಗ ಅರ್ಧ ಗಂಟೆ ಆಗಿದೆ. ಇವಾಗ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೇನೆ. ಇವಾಗ ನಾನಿಲ್ಲಿ ಒಂದು ತವಾನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಸ್ಟವನ್ನು ಹಚ್ಕೋತಾ ಇದ್ದೇನೆ. ಇದಕ್ಕೆ ನಾನು ಆವಾಗಲೇ ಸ್ವಲ್ಪ ಆಯಿಲ್ನ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕೋತಾ ಇದ್ದೇನೆ. ನೋಡಿ, ಹಾಕೊಂಡಾದ್ಮೇಲೆ ನಾವು ಇದನ್ನು ತವಾ ಪೂರ್ತಿಯಾಗಿ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಆವಾಗಲೇ ಮಸಾಲೆ ಮಿಕ್ಸ್ ಮಾಡಿರುವಂತಹ ಚಿಕನ್ ಇದೆಯಲ್ವಾ, ಅದನ್ನು ಹಾಕೋತಾ ಇದ್ದೇನೆ. ಅದರ ಜೊತೆಗೆ ಇದರಲ್ಲಿರುವಂತಹ ಎಲ್ಲ ಮಸಾಲೆನೂ ನಾನು ಹಾಕೋತಾ ಇದ್ದೇನೆ. ನೋಡಿ, ನಾನು ಆವಾಗಲೇ ಹೇಳಿರೋ ಹಾಗೆ ಮಸಾಲೆನ ನಾವು ವೇಸ್ಟ್ ಮಾಡಲಿಕ್ಕಿಲ್ಲ. ಹಾಗೆಯೇ ಇದರಲ್ಲಿ ಮಸಾಲೆನೇ ನಮಗೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನಿಲ್ಲಿ ಮಸಾಲೆನ ಪೂರ್ತಿಯಾಗಿ ಹಾಕೋತಾ ಇದ್ದೇನೆ. ನಾವು ಹಾಕಿದ ತಕ್ಷಣನೇ ಮಿಕ್ಸ್ ಮಾಡೋದಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾದ್ರೆ ನೋಡ್ಕೋಬೇಕು, ಒಟ್ಟಾರೆಯಾಗಿ ಮಿಕ್ಸ್ ಮಾಡ್ಕೋಬಾರ್ದು, ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಯಾವ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದೇನೆ ಅಂತ. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಆಗಬೇಕು. ಮಸಾಲೆ ಜಾಸ್ತಿ ಫ್ರೈ ಆದಷ್ಟು ನಮಗೆ ಅದು ರುಚಿಕರವಾಗಿರುತ್ತೆ. ನೋಡಿ, ಇವಾಗ ನಮ್ಮದು ಚಿಕನ್ ಮಸಾಲ ಫ್ರೈ ರೆಡಿಯಾಗಿದೆ. ಇದನ್ನು ನಾವಿವಾಗ ಸರ್ವ್ ಮಾಡುವ. ನೋಡಿ ಯಾವ ಥರ ಆಗಿದೆ ಅಂತ. ನೋಡುವಾಗಲೇ ಬಾಯಲ್ಲಿ ನೀರು ಇರುತ್ತಲ್ವಾ, ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಚಿಕನ್ ಮಸಾಲ ಫ್ರೈನ ನೀವು ನಿಮ್ಮ ಮನೇಲಿ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರ ನಿಜವಾಗ್ಲೂ ಇದು ತುಂಬ ಚೆನ್ನಾಗಾಗಿದೆ ಅಂತ. ಇವಾಗ ನಾವು ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ. ನಿಮಗೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಇದು ಆಪ್ಷನಲ್, ಬೇಕು ಅಂತ ಇಲ್ಲ. ಬೇಡ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬಹುದು. ಕೊತ್ತಂಬರಿ ಸೊಪ್ಪು ಹಾಕಿದ್ರು ಕೊತ್ತಂಬರಿ ಸೊಪ್ಪು ಹಾಕದೇ ಇದ್ರು ಇದರ ರುಚಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ನೋಡುವಾಗಲೇ ಗೊತ್ತಾಗ್ತಿದೆಯಲ್ವಾ, ಇದು ತುಂಬ ಚೆನ್ನಾಗಾಗಿದೆ. ಹಾಗೆಯೇ ಇದರ ಟೇಸ್ಟ್ ಅಂತೂ ಹೇಳೋದೇ ಬೇಡ, ತುಂಬ ಅಂದರೆ ತುಂಬ ರುಚಿಕರವಾಗಿದೆ. ಯಾವಾಗಲೂ ಚಿಕನ್ನ ಒಂದೇ ಥರ ಮಾಡಿ ತಿನ್ನೋದಕ್ಕಿಂತ ಈ ಥರ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬ ರುಚಿಕರವಾಗಿದೆ ಅಂತ. ಇದನ್ನು ನೀವು ಯಾವಾಗ ಬೇಕಿದ್ರೂ ಮಾಡಿಕೊಂಡು ತಿನ್ನಬಹುದು. ಹಾಗೆಯೇ ಇದನ್ನು ನೀವು ಹಾಗೆಯೇ ತಿನ್ಬೋದು, ರೈಸ್ ಜೊತೆನೂ ತಿನ್ಬೋದು. ಇನ್ನು ನೀವು ರೈಸ್ ಜೊತೆ ತಿನ್ನೋದಾದರೆ ಇದರ ಮಸಾಲೆನೇ ಸಾಕು. ಅಂದರೆ ಮಸಾಲೆನೇ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಪೀಸ್ ಇಲ್ಲ ಅಂದರೂ ಪರವಾಗಿಲ್ಲ, ಮಸಾಲೆಯಲ್ಲಿ ಊಟ ಮಾಡ್ತೇವೆ ಅಂತ ಹೇಳ್ತೀರಾ ನೀವು, ಅಷ್ಟು ಟೇಸ್ಟಿಯಾಗಿದೆ. ನೀವು ನಿಮ್ಮ ಮನೇಲಿ ಈ ಥರ ರೆಸಿಪಿನ ಮಾಡಿ ನೋಡಿ, ಆಮೇಲೆ ನನಗೆ ಹೇಳಿ ಹೇಗಾಗಿದೆ ಅಂತ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ. ಹೊಸಬ್ರು ಯಾರೆಲ್ಲ ಇದ್ದೀರಾ, ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ಕೊಳ್ಳಿ. ಮರಿಬೇಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.